ಒಂದು ಕಡೆ ವೀರಶೈವ ಲಿಂಗಾಯತ ಸ್ವಾಮೀಜಿಗಳು ಏಕತಾ ಸಮಾವೇಶವನ್ನು ನಡೆಸಿದ್ರು. ಮತ್ತೊಂದು ಕಡೆ ನಾಳೆ ಒಕ್ಕಲಿಗರು ಕೂಡ ಸಮಾವೇಶವನ್ನು ನಡೆಸ್ತಾ ಇದ್ದಾರೆ. ಇದೆಲ್ಲದರ ನಡುವೆ ಸೆಪ್ಟೆಂಬರ್ 22ರಿಂದಲೇ ಜಾತಿ ಗಣತಿ ಆರಂಭ ಆಗೋದು ಫಿಕ್ಸ್. ಸಮುದಾಯಗಳ ವಿರೋಧಗಳಿಗೆ ಡೋಂಟ್ ಕೇರ್ ಎಂದಿದೆ ರಾಜ್ಯ ಸರ್ಕಾರ. ನೋಡಿ, ಸಮುದಾಯಗಳ ವಿರೋಧಗಳಿಗೆ ಡೋಂಟ್ ಕೇರ್ ಅಂದಿದೆ ರಾಜ್ಯ ಕಾಂಗ್ರೆಸ್ ಸರ್ಕಾರ. ಈಗ ಆಲ್ರೆಡಿ ಸಿಎಂ ಸಿದ್ದರಾಮಯ್ಯ ಕೂಡ ಇದಕ್ಕೆ ಸಂಬಂಧಪಟ್ಟಂತ ಸ್ಪಷ್ಟನೆ ಕೊಟ್ಟಿದ್ರು, ಯಾವುದೇ ಕಾರಣಕ್ಕೂ ಕೂಡ ಮುಂದೂಡಿಕೆ ಮಾಡಲ್ಲ ಅಂತ. ಜಾತಿ ಮರು ಸಮೀಕ್ಷೆ ಗೊಂದಲಗಳ ಮಧ್ಯೆ ಸರ್ಕಾರದಿಂದ ಅಧಿಕೃತ ಆದೇಶ ಹೊರಬಿದ್ದಿದೆ. ಜಾತಿ ಜನಗಣತಿ ನಡೆಯೋದು ಖಚಿತ, ಹೀಗಾಗಿ ಸರ್ಕಾರ ಅಧಿಕೃತವಾದಂಥ ಆದೇಶವನ್ನು ಹೊರಡಿಸಿದೆ. ಸೆಪ್ಟೆಂಬರ್ 22ರಿಂದ ಅಕ್ಟೋಬರ್ 7ರವರೆಗೆ ಸಮೀಕ್ಷೆಯನ್ನು ನಡೆಸೋದಕ್ಕೆ ಆದೇಶದಲ್ಲಿ ಉಲ್ಲೇಖ ಮಾಡಲಾಗಿದೆ ಈ ದಿನಾಂಕವನ್ನ. ಹಲವು ಜಾತಿಗಳ ಗೊಂದಲಗಳ ನಡುವೆ ಹಳೇ ದಿನಾಂಕ ನಿಗದಿಪಡಿಸಲಾಗಿದೆ. 66 ಹೊಸದಾಗಿ ಸೇರ್ಪಡೆಯಾದ ಸಮುದಾಯಗಳಿಗೆ ಕೋಕ್ ನೀಡಲಾಗಿದೆ. ಕ್ರಿಶ್ಚಿಯನ್ ಕುರುಬ, ಕ್ರಿಶ್ಚಿಯನ್ ಒಕ್ಕಲಿಗ, ಕ್ರಿಶ್ಚಿಯನ್ ಜಾತಿಗಳಿಗೆ ಕೋಕನ್ನು ಕೊಡಲಾಗಿದೆ. ಧರ್ಮದ ಕಾಲಂನಲ್ಲಿ ಮಾತ್ರ ಧರ್ಮದ ಹೆಸರು ನೋಂದಾಯಿಸೋದಕ್ಕೆ ಸೂಚನೆಯನ್ನ ಕೊಡಲಾಗಿದೆ. ಇವಾಗ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ವೀರೇಶ್ ದಾನಿ, ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ವೀರೇಶ್, ಈಗ ಸೆಪ್ಟೆಂಬರ್ 22ರಿಂದ ಜಾತಿ ಮರು ಸಮೀಕ್ಷೆ ನಡೆಯುವಂಥದ್ದು ಫಿಕ್ಸ್, ಅದಕ್ಕೆ ಸಂಬಂಧಪಟ್ಟಂತ ಅಧಿಕೃತ ಆದೇಶ ಹೊರಬಿದ್ದಿದೆ. ಎಲ್ಲೋ ಒಂದು ಕಡೆ ಎಲ್ಲಿ ತಪ್ಪಾಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಸರ್ಕಾರ ಮಹತ್ವದ ಆದೇಶವನ್ನು ಕೊಟ್ಟಿದೆ ಅಂತಾನೆ ಭಾವಿಸ್ಬೋದು. ಖಂಡಿತವಾಗಿಯೂ ಪ್ರಭು, ಸಿಎಂ ಸಿದ್ದರಾಮಯ್ಯನವರು ಅವರು ಹಿಡಿದಂತ ಹಠದ ಪ್ರಕಾರವೇ ಇವತ್ತು ರಾಜ್ಯದಲ್ಲಿ ಆರ್ಥಿಕ, ಶೈಕ್ಷಣಿಕ ಮತ್ತು ಸಾಮಾಜಿಕ ಸಮೀಕ್ಷೆಗೆ ಮುಂದಾಗಿರುವಂತದ್ದು. ಸೆಪ್ಟೆಂಬರ್ 22ರಿಂದ ಅಕ್ಟೋಬರ್ 7ರವರೆಗೂ ಸಹ ರಾಜ್ಯದಲ್ಲಿ ಜಾತಿ ಗಣತಿಯ ಸಮೀಕ್ಷೆ ಆಗುವಂತದ್ದು. ಜಾತಿ ಗಣತಿಯ ಸಮೀಕ್ಷೆಯ ವಿಚಾರದಲ್ಲಿ ಅಂದ್ರೆ ಸಮೀಕ್ಷೆಯ ಕೈಪಿಡಿಯ ಬಿಡುಗಡೆ ಆದ ಬಳಿಕ ಸಚಿವ ಸಂಪುಟದಲ್ಲೂ ಸಹ ಸಚಿವರ ಮಧ್ಯೆ ಸಾಕಷ್ಟು ಸಂಘರ್ಷ ಉಂಟಾಗಿತ್ತು. ಹಲವು ಸಮುದಾಯಗಳು ಸಹ ಇದಕ್ಕೆ ಸಾಕಷ್ಟು ವಿರೋಧವನ್ನು ವ್ಯಕ್ತಪಡಿಸಿ ಜಾತಿ ಜಟಾಪಟಿಗೆ ಸಾಕಷ್ಟು ಕಾರಣವಾಗಿತ್ತು. ಆ ಹಿನ್ನೆಲೆಯಲ್ಲೇ ನಿನ್ನೆ ನಡೆದಂತ ಸಚಿವ ಸಂಪುಟದಲ್ಲೂ ಸಹ ಸಮೀಕ್ಷೆಯನ್ನ ಮುಂದೂಡಬೇಕು ಅಂತಂದು ಹೇಳಿ ಎಲ್ಲ ಸಚಿವರುಗಳು ಸಹ ಸಾಕಷ್ಟು ಕೆಲಸವನ್ನು ಸಹ ಮಾಡಿದ್ರು. ಆದ್ರೆ ಸಿಎಂ ಸಿದ್ದರಾಮಯ್ಯನವರು ಎಲ್ಲ ಸಚಿವರುಗಳ ಜೊತೆಗೂ ಇದೀಗ ಮಾತುಕತೆಯನ್ನ ಮಾಡಿ ಮತ್ತು ಹಿಂದುಳಿದ ಆಯೋಗಕ್ಕೆ ಸ್ಪಷ್ಟವಾದಂತ ನಿರ್ದೇಶನವನ್ನ ಕೊಟ್ಟಿರುವಂತದ್ದು. ಸಮೀಕ್ಷೆಯ ವೇಳೆಯಲ್ಲಿ ಏನು ಕೈಪಿಡಿಯಲ್ಲಿ ಆಗಿರ್ತಕ್ಕಂಥ ಗೊಂದಲಗಳನ್ನ ಸರಿಪಡಿಸಿಕೊಂಡು ಸಮೀಕ್ಷೆಯನ್ನ ಮಾಡಬೇಕು ಅಂತ ಹೇಳಿ ಸಿಎಂ ಸಿದ್ದರಾಮಯ್ಯನವರು ಸೂಚನೆಯನ್ನು ಕೊಟ್ಟಿರುವಂತದ್ದು. ಆ ಹಿನ್ನೆಲೆಯಲ್ಲಿ ಇದೀಗ ಹಿಂದುಳಿದ ಆಯೋಗ ಸಹ ಈಗಾಗಲೇ ಸಮೀಕ್ಷೆಗೆ ಅಧಿಕೃತವಾಗಿ ಮೊಹರೆಯನ್ನು ಸಹ ಹಾಕಿರುವಂತದ್ದು ಮತ್ತು ಸೆಪ್ಟೆಂಬರ್ 22ರಿಂದ ಸಮೀಕ್ಷೆಯನ್ನು ಸಹ ಆರಂಭ ಮಾಡ್ತೀವಿ ಅನ್ನೋ ಒಂದು ಮಾತುಗಳನ್ನ ಈಗಾಗಲೇ ಆದೇಶದಲ್ಲಿ ಹೊರಡಿಸಿರುವಂತದ್ದು. ಹೀಗಾಗಿ ಹೊಸದಾಗಿ ಸಮೀಕ್ಷೆ ಆಗುವಂತ ಸಂದರ್ಭದಲ್ಲಿ ಏನು 66 ಸಮುದಾಯಗಳನ್ನ ಸಮೀಕ್ಷೆ ಕೈಪಿಡಿಯಲ್ಲಿ ಸೇರ್ಪಡೆ ಮಾಡಲಾಗಿತ್ತು ಅದನ್ನ ಸಂಪೂರ್ಣವಾಗಿ ಕೈ ಬಿಡುವಂತದ್ದು ಮತ್ತು ಕೈಪಿಡಿಯನ್ನ ಬದಲಾವಣೆ ಮಾಡಿ ಸಮೀಕ್ಷೆಗೆ ಹೋಗ್ಲಿಕ್ಕೆ ಇದೀಗ ರಾಜ್ಯ ಸರ್ಕಾರ ಮುಂದಾಗಿರುವಂತದ್ದು. ಪ್ರಭು, ಓಕೆ, ಥ್ಯಾಂಕ್ ಯು ವೀರೇಶ್.